ಹೊಂಟೇನವ ನಾನು ಬಿಟ್ಟು ಹೊಂಟಿಲ್ಲ ನೀ ನನಗೂ ಹೇಳಿದ್ರೆ ನಾನು ಬರ್ತಿದ್ನಿಲ್ಲ ಇಲ್ಲವ ನೀ ಎಲ್ಲಿ ಬರ್ತಿ ಬಾಳ ಬಿಸಿಲಿತ್ತ ಅದಕ್ಕೆ ನಾನು ಒಬ್ಬಕ್ಕೆ ಬಂದು ಬಿಟ್ಟು ನೋಡ ಹೋಗ್ರಿ ಮನೆಗೆ ಹೋಗ್ರಿ ನೀವು ನಾ ಮಾರ್ಕೊಂಡು ಬರ್ತೇನೆ ಎಷ್ಟೊತ್ತ ಅರ್ಧ ತಾಸ್ನಾಗಂದ್ರ ಬ್ಯಾಡಜ್ಜಿ ನಾವು ಬರ್ತೇನೆ ನಿಮ್ಮ ಜೊತೆ ಮನ್ಯಾಗ ಇರಕ್ಕೆ ಬೇಸರ ಆಗತ್ತಿತ್ತು ನಮಗ ದೀಪಾ ನೀ ಬೇಕಾರೆ ಮನೆಗೆ ಹೋಗಿ ಟಿವಿ ನೋಡ ಹೋಗು ನಾನು ನಮ್ಮ ಅಜ್ಜಿ ಜೊತೆ ಹೋಗಿ ಮಾವಿನಕಾಯಿ ಮಾರ್ಕೊಂಡು ಬರ್ತೇನೆ ಬ್ಯಾಡ ಜಯ ನಾನು ಟಿವಿ ನೋಡಂಗಿಲ್ಲ ನಾನು ನಿಮ್ಮ ಜೊತೆ ಬರ್ತೇನೆ ಮಾವಿನಕಾಯಿ ಮಾರಕ್ಕೆ ಯಾಕವ ನೀ ಯಾಕ ಟಿವಿ ನೋಡಂಗಿಲ್ಲ ನಾತಿ ಟಿವಿ ನೋಡಲಿಲ್ಲ ಅಂದ್ರೆ ಇರಾಕಾಗುದಿಲ್ಲ ನಿನ್ ಕೈಲೇ ಈಗ್ಯಾಕ ಟಿವಿ ಬೇಡ ಅನ್ನತ್ತೀವ ಇಲ್ಲ ಜಯ ನನಗ ನಿಮ್ಮ ಊರಿಗೆ ಬರಂತಲೇ ಟಿವಿ ನೋಡ್ಬೇಕಂತ ಅನ್ಸಣವಲ್ತು ಈಗ ಭಾಳ ಬದಲಾಗ್ಬಿಟ್ಟಿ ಬಿಡ್ ದೀಪ ನಮ್ಮ ಊರಿಗೆ ಬಂದು ಥ್ಯಾಂಕ್ಸ್ ಜಯ ಜಯ ಇದ್ಯಾವ ಆಂಟಿನ ಕರ್ಕೊಂಡು ಬಂದಿಲ್ಲ ನಿಮ್ ಜೊತೆ ಜಯ ಈ ಮುದುಕಿಗೆ ಸುಮ್ಮ ಬಾಯಿ ಮುಚ್ಚೆ ಕೊಂದ್ರನ ನನಗೆ ಕಾಂಟಿ ಅನ್ನತಾಳಿಕೆ ನೋಡ್ ಮತ್ತೆ ಬಿಡದೆ ಇಲ್ಲಿಕಿನ ಮೀನಾಕ್ಷಿ ಅಜ್ಜಿ ಏಕಿ ಆಂಟಿ ಅಲ್ಲ ನನ್ನ ಗೆಳತಿಕೆ ಇಲ್ಲಿ ಟಿವಿ ನೋಡಾಕ ಬಂದಾಳ ನಮ್ಮ ಮನೆಗೆ ಅವ್ರ ಮನ್ಯಾಗ ಟಿವಿ ನೋಡಾಕ ಕೊಡಂಗಿಲ್ಲ ಅದಕ್ಕೆ ಇಲ್ಲಿ ಬಂದಾಳೆ ಟಿವಿ ನೋಡಾಕ ಊರ್ ಬಿಟ್ಟ ಊರಿಗೆ ಬರ್ತಾರಂತ ಈಗ ಗೊತ್ತಾತ ಬಿಡವ ಏ ನೀ ಯಾವಕ್ಕಿಲೆ ಬಾಯಿ ಬಂದಂಗ ಮಾತಾಡತ್ತಿಲ್ಲ ಮುದಿಕಾಗಿ ಹೆಂಗ ಮಾತಾಡ್ಬೇಕನ್ನೋದ ಒಂದೀಟರ ಬುದ್ಧಿ ಐತಲ್ಲ ನಿನ್ ತಲ್ಯಾಗ ನಾ ಏನ ಟಿವಿ ನೋಡಾಕ ನಿಮ್ ಮನೆಗ್ ಬಂದೇನಿ ನನಗ ಆಂಟಿ ಅಂತೇಳ ನಿನಗೇನೀಗ 18 ವಯಸ್ಸನ ಮುದುಕಿಯಾಗಿದ್ದಿ ಹೆಂಗ್ ಮಾತಾಡ್ಬೇಕನ್ನೋದು ಒಂದೀಟು ತಿಳುವಳಿಕಿಲ್ಲ ನಿನಗ ಏನ ಒಬ್ಬ ಅಜ್ಜಿ ಕುಂತಾಲ ನಿನ ಗಂಡ ಮಂದಿ ಜೊತೆ ಹೆಂಗ್ ಮಾತಾಡ್ಬೇಕನ್ನೋದ ಹೇಳಿ ಕೊಟ್ಟಿಲ್ಲನ ಗಂಡ ಹೆಂತಿದ ಇದ ಉದ್ಯೋಗನ ನಿಮ್ಮಿಬ್ಬರದು ಕಟ್ಟಿ ಮೇಲೆ ಕುತ್ಕೊಂಡ ಆಂಟಿ ಅಣ್ಣ ಮತ್ತೊಂದು ಅಣ್ಣ ಅಂತ ಅನ್ಕೋತ ಇಷ್ಟು ವಯಸ್ಸಾದ್ರೂ ಇಬ್ಬರಿಗೂ ಬುದ್ಧಿ ಇಲ್ಲ ನಿಮಗ ನಮ್ಮೂರಿಗೆ ಬಂದು ನಮ್ಗ ಬೈತೀನಿ ಊರೇನ ಕೊಂಡುಕೊಂಡಿ ಅನ್ನಿ ಈ ಮನೆ ಅಷ್ಟ ನಿಂದ ಮತ್ತ ನನ್ನ ಮನೆ ಮುಂದರ ನಿಂತ ಎದಕ್ಕೆ ಬೇಯತಿ ನನಗ ನೀ ಯಾಕ ನನಗ ಬೈದಿ ಫಸ್ಟ್ ನೀ ಬೈ ಅಂತಲೇ ನಾನು ಬೈದೇನೆ ನೀ ಸುಮ್ ಇದ್ದಿದ್ದೆ ಅಂದ್ರ ನಾನು ಸುಮ್ ಹೋಗ್ಬಿಡ್ತಿದ್ನಿ ಯಾಕ ಏನ್ ಅಕ್ಕ ಇದ ಎಷ್ಟು ಮಾತಾಡತಾಳ ನೋಡಿಕೆ ಅಜ್ಜಿ ಮುಂದೆ ಏನ್ ಹೇಳತಿ ನನ್ನ ಮುಂದೆ ಒದ್ರಿ ಇಲ್ಲಿ ನನಗ ಒದ್ರ ಅಂತೀಯ ನೀ ಅಂತ ನೋಡಿ ಏನ್ ಮಾಡ್ತೀಗ ದೊಡ್ಡಾರಿಗೆ ಹೆಂಗ ಮಾತಾಡ್ಬೇಕನ್ನೋದ ಬುದ್ಧಿ ಇಲ್ಲ ನಿನಗೇನೈತಿ ಬುದ್ಧಿ ನನಗೆ ಯಾಕೆ ಮಾತಾಡ್ಬೇಕಾಗಿತ್ ನೀ ದೊಡ್ಡಾರಾದರ ಹೆಂಗಿರ್ಬೇಕು ಹಂಗಿರ್ಬೇಕಾಗ್ತೈತಿ ದೊಡ್ಡಾರದಿರಂತೇಳಿ ಬಾಯಿ ಬಂದಿದ್ದ ಮಾತಾಡೋದು ಪದ್ಧತಿ ಅಲ್ಲ ಯಕ್ಕ ಈ ಹುಡುಗಿ ಬಾಲ ಬಾಯಿ ಉದ್ದ ಬಿಡತೈತಿ ನೀನು ಅದನ್ನ ಮಾಡತಿ ತಗೋ ಅಜ್ಜಿಯರಿ ನೋಡ್ರಿ ನಾವು ಮಾವಿನಕಾಯಿ ಮಾರಕ್ ಹೋಗು ನೋಡ್ರಿ ಈ ಮುದುಕಿ ಜೊತೆ ಏನ್ ಮಾತಾಡೋದೈತಿ